ಈಗಾಗಲೇ ರಂಗ 11 ಟಾಸ್ ಗೆದ್ದು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. HK 11 ತಂಡದ ಕಪ್ತಾನರು ಆದಷ್ಟು ಬೇಗ ತಂಡದ ದಾಂಡಿಗರನ್ನು ಕಣಕ್ಕಿಳಿಸಬೇಕು. ಶ್ರೇಯಸ್ ಅವರು ಒಂಚೂರು ಬರ್ಬೇಕಿಲ್ಲಿ. ರಂಗ 11 HK ಇಲ್ಲ ಸಶನ ಹೋದ್ರು. ಕೋಟೆ ಅದೇ ಯೂಸ್ ಬಾಲ್ ಅದು. ಅವನಿಗೆ ಅಂಪರಿಂಗ್ ಬರಲ್ಲ. 3 ಓವರ್ ಅಲ್ಲ. ಆಸಿಫ್ ಮತ್ತೆ ಇಲ್ಲಿದ್ದಲ್ಲ ಏನೋ ಅವನ ಹೆಸರು. 3 ಓವರ್. ಕೊಡಿ ಸಜ್ಜನ ಕೊಡಿ ಅದು. ಆಗಲೇ ಅಷ್ಟೇ ನಿಮ್ಮ ರಿಕ್ವೆಸ್ಟ್ ನಾವು ಕೊಟ್ಟಿದ್ದೀವಿ. ಟೈಮರ್ ಚಾಲ್ತಿಯಲ್ಲಿದೆ. ಕಪ್ತಾನರ ಗಮನಕ್ಕೆ ಕೇವಲ 15 ನಿಮಿಷಗಳ ಅವಕಾಶಗಳು ತಮಗೆ. 16 ಆಡಿ ಬಾಪೆ ಎಲ್ಲ ಸ್ಕೋರರ್. ಹೆಸರೇನಾವುದು? ಇನ್ನೂ ಕ್ಲಿಯರ್ ಆಗಿಲ್ಲ. ಇಲ್ಲ ಬ್ರೋ, ಭಯ ಆಗ್ತಾ ಇದೆ. ಶಾಕ್ ಹೊಡಿತಾ ಇದೆ ಇದರಲ್ಲಿ. ಇದು ಬಾಯಿಗೆಲ್ಲ ಹೊಡಿತಿತ್ತು ನನಗೆ. ಹೋಗಿ ಯಾ ಫರ್ಕ್ ಭಾಯ್ ಕಾಲ್ ಹೋಗ್ಯಾ ಆಪ್ಕಾ. ಕಾರ್ತಿಕ್ ಅವರ ಪ್ರಖರ ದಾಳಿಗೆ ದಿಟ್ಟ ಉತ್ತರ. ಫೈಸಲ್ ಬ್ಯಾಟಿನಿಂದ ಚೆಂಡು ಸೀದ ಬೌಂಡರಿ ಎಡೆಗೆ. वो मैं पहले से बोलता था, पूर्व घोषित, प्री डिक्लेयर्ड. वो मैं पहले से बोलता था. ಅಂಪೈರ್ ಇಲ್ಲಿ ಬೌಂಡರಿಯ ತೀರ್ಮಾನವನ್ನು ನೀಡುತ್ತಾ ಇದ್ದಾರೆ. ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಓ ಸ್ಕೋರರ್ ಬಾ ಇಲ್ಲಿ ಕೂತ್ಕೋ. ಯಾರಲ್ಲಿ ಇಲ್ಲಿ ಬನ್ನಿ ವಿಜಯ್, ಇಲ್ಲಿ ಬನ್ನಿ.
ಆಸಿಫ್ ಅಲ್ಲ, ಏನು ಹೆಸರು ಹಾಕಿಲ್ಲ ನಾನು. ಆಸಿಫ್ ಆಸಿಫ್ ಮತ್ತೆ ಫೈಜಲ್. ಎಷ್ಟು ಟೀಮ್? ಫೈಜಲ್ ಫೈಜಲ್ ಸ್ಟ್ರೈಕ್ನಲ್ಲಿ ಆಸಿಫ್. ಬಲವಾದ ಹೊಡೆತಕ್ಕೆ ತಕ್ಕ ತಡೆತ ಯಾವುದೇ ರನ್ಗಳು ಕಂಡು ಬರ್ತಾ ಇಲ್ಲ ಇಲ್ಲಿ. ಕೊನೆಯ 2 ಎಸೆತಗಳು ಬಾಕಿ ಇರುವಂತೆ ತಂಡದ ಮೊತ್ತ 5, ಯಾವುದೇ ವಿಕೆಟ್ ನಷ್ಟವಿಲ್ಲದೆ. ಮತ್ತೆ ದಾಳಿಯಲ್ಲಿ ಕಾರ್ತಿಕ್ ಆಕರ್ಷಕ ಹೊಡೆತ, ಅಷ್ಟೇ ಸೌಂದರ್ಯತೆಯ ಕ್ಯಾಚ್. ಈಗ ಹೊಡಿತೈತಾನೆ ಹೆಂಡ್ರ ಮಕ್ಕಳು ಸುಮ್ಮನೆ ಏನ್ ಬೇಕು ಅಂತ ಯಾರು ಮಾಡ್ತಾರ? ಅಲ್ಲ ಆಗ್ಲೇ ಕೆಳಗೆ ಬಿಟ್ಟೆ ಅದು ನೋಡಿ. मैच जो है ये बोल रहे टच नहीं है, मैं टच कर रहा हूँ तो मार रहा है अभी. ನೋಡಿ ನೆಲದಲ್ಲಿ ಕಾಲಿಕ್ಕಿದ್ದೀನಿ. ಸೀರಿಯಸ್ ಆಗ್ಲಿ ಹೊಡಿತು ಗುರು. ಅಲ್ಲಿ ನೋಡಿ, ಇಲ್ಲಿ ಮಣ್ಣೆಲ್ಲ ನೋಡಿ, ಇಲ್ಲಿ ಹಾಕ್ಬಿಟ್ಟೆ ಅನ್ನೋದು ಹೊಡೆದಿದ್ದೆ ಆಟಿಗೆ. ನೀವು ಬೇರೆ ಬೈಕೇ ಇಲ್ವಾ? ಸರಿ ಮಾತಾಡ್ತಾರೆ. ದಾಳಿಯಲ್ಲಿ ಪ್ರಮಿತ್. ಆಯ್ತು ಚೇತನ್ ಅವರು, ನಾ ಕಾರ್ತಿಕ್ ಅಂತ ಹೇಳ್ತಿದ್ದ. ಬ್ರೋ ನೇಮ್ ಯಾರು? ಪ್ರಮಿತ್. ಪ್ರಮಿತ್ 5 ರನ್ ಫಸ್ಟ್ ಓವರ್. ಮೊದಲನೇ ಓವರ್ನ ಮುಕ್ತಾಯದೊಂದಿಗೆ ತಂಡದ ಮೊತ್ತ 5, ಯಾವುದೇ ವಿಕೆಟ್ ನಷ್ಟವಿಲ್ಲದೆ. 1 ವಿಕೆಟ್ ನಷ್ಟಕ್ಕೆಲ್ಲ, 1 ವಿಕೆಟ್ ನಷ್ಟಕ್ಕೆ. ದಾಳಿಯಲ್ಲಿ ಪ್ರಮಿತ್ ಆಕರ್ಷಕ ಹೊಡೆದ ಎಡಗೈ ದಾಂಡಿಗನಿಂದ ಬ್ಯಾಟಿನಿಂದ ಸಿಡಿದ ಚೆಂಡು ಆಕಾಶ ಮಾರ್ಗವಾಗಿ ಸೀಮಾರೇಖೆಯ ಹೊರಭಾಗದಲ್ಲಿ ಭೂಸ್ಪರ್ಶವನ್ನು ಕಾಣ್ತಾ ಇದೆ. ಇದರೊಂದಿಗೆ 6 ರನ್ಗಳು ಸೇರ್ಪಡೆ ಆಗ್ತಾ ಇದ್ದಾವೆ. ಮತ್ತು ದಾಳಿಯಲ್ಲಿ ಪ್ರಮಿತ್ ಈ ಬಾರಿ ಯಾವುದೇ ರನ್ಗಳು ಕಂಡು ಬರ್ತಾ ಇಲ್ಲ. ದಾಂಡಿಗನನ್ನು ವಂಚಿಸಿ ನುಗ್ಗಿದ್ದ ಚೆಂಡು ಮತ್ತೊಂದು ಆಕರ್ಷಕ ಹೊಡೆತ. ನೆಲಮಟ್ಟದಲ್ಲಿ ಸಾಗಿದ ಚೆಂಡು ಕ್ಷೇತ್ರ ರಕ್ಷಕನ ಕೈ ಸೇರಿ ಕೇವಲ 1 ರನ್ನನ್ನು ಮಾತ್ರ ಬಿಟ್ಟು ಕೊಡ್ತಾ ಇದ್ದಾರೆ. 1 ರನ್ನ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 12, 1 ವಿಕೆಟ್ ನಷ್ಟಕ್ಕೆ. ಪ್ರಮಿತ್ ಖಾತೆಯ ಕೊನೆಯ 3 ಎಸೆತಗಳು ಬಾಕಿ. ಆಕರ್ಷಕ ಶೈಲಿಯ
ಮತ್ತೆ 2 ಸಿಕ್ಸರ್ಗಳನ್ನು ಸಿಡಿಸಿ ಆತ್ಮವಿಶ್ವಾಸದಲ್ಲಿ ಫೈಜಲ್. ಅಕ್ಷಯ್ ಟು ಫೈಜಲ್ ಮತ್ತೊಂದು ಆಕರ್ಷಕ ಹೊಡೆತ. ಬೌಂಡರಿ ಅಂತ ಚೆಂಡು ಬೌಂಡರಿಯಲ್ಲಿ ಪ್ರಮಿತ್ ಕಾಣಿಸ್ಕೊಳ್ತಾ ಇದ್ದಾರೆ. ರನ್ ಔಟ್ ಆಗುವ ಸಂಭವವನ್ನು ಕೈ ಚೆಲ್ತಾ ಇದ್ದಾರೆ ಬೌಲರ್ ಇಲ್ಲಿ. ಈ ಮಧ್ಯ ವಿಕೆಟ್ಗಳ ಮಧ್ಯೆ ಒಂಟಿ ರನ್ ಪೂರ್ಣ. ಇಲ್ವಾ ನಿಮ್ಮ ಹತ್ರ? ಐತೆ, ನಾಳೆ ಯಾಕೆ ತರ್ತಾ ಇಲ್ಲ? ಬೇರೆ ಕಡೆ ಹಾಕಿದ್ದೀರಿ. भाई मैं अभी पकड़ा था, मेरे को भी नहीं मार रहा था, अभी अभी मार रहा है. ಎಷ್ಟು ಓವರ್ ಆಯಿತು? 2 ಓವರ್, 3 ಓವರ್ ಸಂಪೂರ್ಣ. 3 ಓವರ್ನ ಮುಕ್ತಾಯದೊಂದಿಗೆ ತಂಡದ ಮೊತ್ತ 25. 3 ವಿಕೆಟ್ ನಷ್ಟಕ್ಕೆ. ಇದ್ಯಾರು ಮಂಜ ತಾನೆ? ಮಂಜ ತಾನೆ? ಸ್ಟ್ರೈಕ್ನಲ್ಲಿ ಫೈಜಲ್ ಎಡಗೈ ದಾಂಡಿಗ. ನಾನ್ ಸ್ಟ್ರೈಕ್ನಲ್ಲಿ ಮಂಜ. ದಾಳಿಯಲ್ಲಿ ಮುಬಾರಕ್ ಖಾತೆಯ ಮೊದಲನೇ ಎಸ್ತ ಫೈಜಲ್ ಅವರಿಗೆ. ತಟ್ಟಿ ಮುಟ್ಟಿ ಒಂಟಿ ಓಟ ಪೂರ್ಣ. 2ನೇ ಓಟಕ್ಕಾಗಿ ಪ್ರಯತ್ನ. ಇಲ್ಲಿ ದಾಂಡಿಗನಿಂದ ನೋ ಬಾಲ್ಗಾಗಿ ಮನವಿಯನ್ನು ಪುರಸ್ಕರಿಸಿದ ಅಂಪೈರ್ ಡಿಜಿಟಲ್
ರಿವ್ಯೂಗಾಗಿ. ಕ್ರೀಡಾಂಗಣದ ಹೊರಭಾಗದಲ್ಲಿರುವ ಕ್ರೀಡಾ ಪ್ರೇಮಿಗಳು ಒಳಗೆ ಬಂದು ವೀಕ್ಷಿಸಬಹುದು. 2 ಡಕೌಟ್ಗಳಲ್ಲಿ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆರಾಮವಾಗಿ ಆಸನವನ್ನು ಸ್ವೀಕರಿಸಿ ಪಂದ್ಯಾಟವನ್ನು ವೀಕ್ಷಿಸಬಹುದು. ನೋಬಲ ಸುಮ್ಮನೆ ಒಂದು ಲೈನ್ ಹಾಕಿಸ್ಬಿಡಿ. ಶಶಣ್ಣ ಅಂಪೈರ್ಸ್ ಕಾಲ್. ಅಲ್ಲಿ ಅಲ್ಲಿ ನೋಡಿ. ಅಂಪೈರ್ ಡಿಸಿಷನ್ ಏನದು? 1 ರನ್. ನೋಬಲ್ ಇಲ್ಲ. ಮತ್ತೆ ದಾಳಿಯಲ್ಲಿ ಮುಬಾರಕ್ ಈ ಬಾರಿ ಮತ್ತೊಂದು ದೊಡ್ಡ ಹೊಡೆತಕ್ಕೆ ಕೈ ಹಾಕಿದ್ದಾರೆ. ಚೆಂಡು ದಾಂಡಿನ ಸಂಪರ್ಕ ಇಲ್ಲದಿರುವ ಕಾರಣ ಯಾವುದೇ ರನ್ಗಳು ದಾಖಲಾಗ್ತಾ ಇಲ್ಲ. ಅಂಕಿಅಂಶ ಪಟ್ಟಿಯಲ್ಲಿ ಚುಕ್ಕಿ ಎಸೆತ ದಾಖಲಾಗ್ತಾ ಇದೆ. ಮೂರು ಎಸೆತಗಳು ಸಂಪೂರ್ಣ. 3ನೇ ಎಸೆತ ಚುಕ್ಕಿಯಾಗಿ ದಾಖಲಾಗ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ಮತ್ತೆ ದಾಳಿಯಲ್ಲಿ ಮುಬಾರಕ್ ಟು ಫೈಸಲ್. ಮತ್ತೊಂದು ಬಲವಾದ ಹೊಡೆತಕ್ಕೆ ವಿಫಲ ಯತ್ನ. ಯಾವುದೇ ರನ್ಗಳು ದಾಖಲಾಗ್ತಾ ಇಲ್ಲ. ತಂಡದ ಮೊತ್ತ 26, 4 ವಿಕೆಟ್ ನಷ್ಟಕ್ಕೆ. ಇನ್ನಿಂಗ್ಸ್ನ ಕೊನೆ 2 ಎಸೆತಗಳು ಮಾತ್ರ ಬಾಕಿ. ವೈಡ್ನ ಘೋಷಣೆಯನ್ನು ನೀಡ್ತಾ ಇದ್ದಾರೆ ಈ ಮಧ್ಯೆ ತೀರ್ಪುಗಾರರು. ದಯವಿಟ್ಟು ವಿನಾಕಾರಣ ಸಮಯವನ್ನು ವ್ಯರ್ಥ ಮಾಡಬೇಡಿ. ಸಮಯದ ಅಭಾವ ಇದೆ. ಕೊಡಿ ಕೊಡಿ ಗುರು. ಅಣ್ಣ ಇನ್ನೆರಡು ಮ್ಯಾಚ್ ಆಗಬೇಕು ಅಷ್ಟು ಗೊತ್ತಾಗಬೇಕಲ್ಲ. ಏನು ಇಷ್ಟಿಷ್ಟು ಸೀನಿಯರ್ ಪ್ಲೇಯರ್ಗಳಿದ್ದಾರೆ ನಿಮ್ಮ ಕಡೆ, ಏನು ಹಿಂಗ ಮಾಡೋದು? ನೀವು ಮ್ಯಾಚ್ ನೀವು ನಾನು ಅದನ್ನ ಹೇಳ್ತಿಲ್ಲ. ನೀವು ಅಷ್ಟು ದೊಡ್ಡ ಸೀರಿಯಸ್ ಟೂರ್ನಮೆಂಟ್ ನಡೆಸೋರು.
ಗುಡ್ ಬಾಲ್. ಡಿಜಿಟಲ್ ಮುಖಾಂತರ ಗುಡ್ ಬಾಲ್ನ ಘೋಷಣೆಯನ್ನು ಮಾಡಲಾಗ್ತಾ ಇದೆ. ಇಲ್ಲಿ ಮುಬಾರಕ್ ಖಾತೆಯ ಕೊನೆ ಎಸ್ತ ಚಾಲ್ತಿಯಲ್ಲಿ ಮುಬಾರಕ್ ಟು ಫೈಸಲ್, ಎಡಗೈ ದಾಂಡಿಗ, ಅತಿ ಅಪಾಯಕಾರಿ ದಾಂಡಿಗ ಕಣದಲ್ಲಿ. ಇನ್ನಿಂಗ್ಸ್ನ ಕೊನೆಯ ಎಸೆತ, ಆಕರ್ಷಕವಾದ ಬ್ಯಾಟಿಂಗ್ ಪ್ರದರ್ಶನ. ಇಲ್ಲಿ ಫೀಲ್ಡಿಂಗ್ನಲ್ಲಿ ಗೊಂದಲ ಎದ್ದು ಕಾಣ್ತಾ ಇದೆ. 2 ರನ್ಗಳು ಸಂಪೂರ್ಣ. 3ನೇ ಓಟಕ್ಕಾಗಿ ಯತ್ನ. ಇಲ್ಲಿ ರನ್ ಔಟ್. ವಿಕ್ಕಿ, ಮಿಡ್ ವಿಕೆಟ್ ವಿಕ್ಕಿ ರನ್ಔಟ್ ಆಗ್ತಾ ಇದ್ದಾರೆ. ಇನ್ನಿಂಗ್ಸ್ನ ಮುಕ್ತಾಯದೊಂದಿಗೆ ತಂಡದ ಮೊತ್ತ 28. 24 ಎಸೆತಗಳ ಮುಂದೆ 29 ರನ್ಗಳ ಗುರಿ. ಕಿರಣ್ ಕಾಸು ಕೊಡ್ತೀನಿ ಅಂತ. HK11 ತಂಡದ ಕಪ್ತಾನರು ಆದಷ್ಟು ಬೇಗ ಫೀಲ್ಡಿಂಗ್ ಅನ್ನು ಸೆಟ್ ಮಾಡಬೇಕು. ಸಮಯದ ಅಭಾವ ಎದ್ದು ಕಾಣ್ತಾ ಇದೆ. ಈಗಾಗಲೇ ಕತ್ತಲಾಗ್ತಾ ಇದೆ. ಏನು ಕಾಸಿಲ್ಲ, ಇದು ಗೂಗಲ್ ಪೇ. ಆಗಲ್ಲ. ಆರಂಭಿಕ ದಾಂಡಿಗರಾಗಿ ಪ್ರಮೀತ್ ಮತ್ತೆ ಚಂದ್ರ ಶಶಣ ಅವ್ರ ಹೆಸರು ಕೇಳಿ, ಅವ್ರ ಹೆಸರು ಕೇಳಿ. ಚೇತನ್. ಸ್ಟ್ರೈಕ್ ವಿಭಾಗದಲ್ಲಿ ಪ್ರಮೀತ್ ಹಾಗೂ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಚೇತು. 24 ಎಸೆತಗಳ ಮುಂದೆ ಏನು ಒಂದು ಮ್ಯಾಚ್ ಬಾಕ್ಸ್ ತಗೊಂಗೆ. ಎಸೆತಗಾರಿಕೆ ವಿಭಾಗದಲ್ಲಿ ಅಜರ್. ಆಕರ್ಷಕ ಶೈಲಿಯ ಎಸೆತ. 23 ಎಸೆತಗಳ ಮುಂದೆ 29 ರನ್ಗಳ ಗುರಿಯನ್ನು ಬೆನ್ನಟ್ಟಿ ಪ್ರಮೀತ್ ಅವರ ಕಣ್ಣದಲ್ಲಿ. ನಾನ್ ಸ್ಟ್ರೈಕ್ ಭಾಗದಲ್ಲಿ ಚೇತನ್. ಅಜರ್ ಖಾತೆಯ 2ನೇ ಎಸೆತ ಪ್ರಮೀತ್ ಅವರಿಗೆ. ರನ್ಔಟ್. ಅಂಪೈರ್ ಇಲ್ಲಿ ರನ್ಔಟ್ ನ ಘೋಷಣೆಯನ್ನ ಮಾಡ್ತಾ ಇದ್ದಾರೆ. ಒಂಟಿ ಓಟದ ಪೂರ್ಣತೆಯೊಂದಿಗೆ 2ನೇ ಓಟದ ಎತ್ತದಲ್ಲಿ ರನ್ಔಟ್ಗೆ ಬಲಿ ಆಗ್ತಾ ಇದ್ದಾರೆ. ಆದರೆ ಇಲ್ಲಿ ಬ್ಯಾಟ್ಸ್ಮನ್ ಡಿಜಿಟಲ್ ವ್ಯೂನ ಅಪೀಲನ್ನು ಮಾಡ್ತಾ ಇದ್ದಾರೆ. ಅವರ ಮನವಿಯನ್ನು ಪುರಸ್ಕರಿಸಿದ ಅಂಪೈರ್, ಥರ್ಡ್ ಅಂಪೈರ್ ಮೊರೆಯನ್ನು ಹೋಗ್ತಾ ಇದ್ದಾರೆ. ಬಬ್ರುವಾನ ತಂಡದ ಕಪ್ತಾನರು ಆದಷ್ಟು ಬೇಗ ಕಮೆಂಟ್ರಿ ಬಾಕ್ಸ್ಗೆ ಬರಬೇಕು. ಬಬ್ರುವಾನ ತಂಡದ ಕಪ್ತಾನರು
ಚಕ ಜಿಂಗಿ ಚಕ. ನೋಡೋಣ. ಆಕರ್ಷಕ ಶೈಲಿಯ ಫೀಲ್ಡಿಂಗ್ ಅನ್ನ ಪ್ರದರ್ಶನವನ್ನ ಮಾಡಿದ್ರು ಖ್ಯಾತ ಮಾರನಹಳ್ಳಿ ಮಹೇಶ್. ಆದರೂ ಬೌಲ್ ಮಾತ್ರ ಬೌಂಡ್ರಿ ಗೆರೆಯನ್ನು ದಾಟ್ತಾ ಇದೆ. ಈ ಮೂಲಕ 4 ಅಂಕಗಳ ಸೇರ್ಪಡೆ. ಇದರ ವಿನ್ನರ್ ಬನ್ನಿ, ರೆಸ್ಟ್ ಮಾಡಿ. ಉತ್ತಮ ಶೈಲಿಯ ಮರ್ದನ, ಆಕರ್ಷಕ ಸಿಕ್ಸರ್ ದಾಖಲಾಗ್ತಾ ಇದೆ ಮಿಡ್ ವಿಕೆಟ್ ವಿಭಾಗದಲ್ಲಿ. ನಮ್ಮೊಂದಿಗೆ ಮುಖೇಶ್. ಇಲ್ಲಿ ಬೈ, ನಿಮ್ದೊಂದು ಎಂಟ್ರಿ ಮಾಡುವ. ಎಂಟ್ರಿ ಪಣ್ಲಮ್ಮ ಹಿಂಗಮ್ಮ ಹಿಂಗಮ್ಮ. कैमरामैन को कोप हां ये लैंग्वेज ले, ये लैंग्वेज हां नेपाली पसंद. नेपालिया ने नेपालिया आम्ही नेपाली कोरा घरचो ಅದು ಈಗ ಅನೌನ್ಸ್ ಮಾಡಿಸ್ತೀನಿ ರೀ. ಇವತ್ತು ಪಾರ್ಟಿ ಮಾಡಿ ಒಂದು ಡೇಟ್ ಅನೌನ್ಸ್ ಮಾಡಿಸೋಣ. ನಮಗೆ ಇವತ್ತು ಕಮೆಂಟ್ರಿ ಮಾಡೋ ಮೈಕ್ ಹೌದಾ? ಹಾಂ, ಇಲ್ಲ ಸರ್, ಏನು ಗೊತ್ತಾ, 14 ಟೀಮ್ ಮಾಡಬೇಕಾಗಿತ್ತು. ಇಲ್ಲಿ ಯಾವ ಮ್ಯಾಚ್ ಆದರೂ ನಾನು ಕಮೆಂಟ್ರಿ ಮಾಡೋದು. ನಾನು ಖಾಸಗಿ ಏನು ಮಾಡೋದಿಲ್ಲ. ನಾನು ಫುಲ್ ಟೈಮ್ ಕಮೆಂಟೇಟರ್ ಅಲ್ಲ. ನಾನು ನಮ್ಮ ಇದಕ್ಕೆ ಮಾಡೋದು. ಅವ್ರು ಫುಲ್ ಟೈಮ್ ಕಮೆಂಟೇಟರ್. ಇನ್ನು ಎಷ್ಟು ಬಾಲ್ ಎಷ್ಟು ಬೇಕು? 19 ಎಷ್ಟು ಬೇಕು? 19 ಅದಲ್ವಾ, ಗೆದ್ದರೆ ಜಿಂಕ ಮರಿ, ಎಲ್ಲ ಗೆದ್ದರೆ ಚಿರತೆ ಮರಿ. ಮಜೀದ್ ಮಲ್ಲು, ನಾನು ಅವರು ಬಿಗ್ ಫ್ಯಾನ್. ಅಜರ್ ಎಷ್ಟೇ ಬಾಲಮ್ಮ? ಲಾಸ್ಟ್ ಬಾಲ್ ಅಜರ್ ಕಾದ ಯಾಕೋನೆ ಎಸ್ತಾ ಅವ್ರ ಬ್ಯಾಟ್ಸ್ಮನ್ ಯಾರು? ವಸೀಂ ಅವರಿಂದ ರನ್ಔಟ್ ಆಗುವ ಸಂಭವವನ್ನು ಕೈ ಚೆಲ್ತಾ ಇದ್ದಾರೆ. ಈ ಮಧ್ಯೆ 2 ರನ್ಗಳು ಪೂರ್ತಿಗೊಳ್ತಾ ಇದೆ. ಓವರ್ ಥ್ರೋ ಮುಖಾಂತರ 2 ಅಂಕಗಳು ದಾಖಲಾಗ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ನೀ ಎಲ್ಲಿರೋದು? ಇಲ್ಲಿ ಎಲ್ಲಿ? ದೊಡ್ಡ ಬನಸವಾಡಿಯಲ್ಲಿ. ಈ ಬನಸವಾಡಿ ಗೊತ್ತು. ಓ, ಇಲ್ಲೊಂದು ಬನಸವಾಡಿ ಇದೆಯಲ್ಲ, ಅದು ದೊಡ್ಡ ಬನಸವಾಡಿ. ಮತ್ತೆ ಅದೇನಾ ದೊಡ್ಡ ಬನಸವಾಡಿ? ಪ್ರಜ್ವಲ್ ಅಷ್ಟಗ್ರಾ. ಅವ ಯಾರು? ಬೌಲರು. ಅವನ ಹೆಸರೇನಪ್ಪ? ಹಿಂಗೆ ಬೋಲ್ ಆಗ್ತಾನೆ. ಅಜರ್ ನಾಮ ಕ್ಯಾ? ಸೋಹೆಲ್ ಶಾಹಿದ್. ತನ್ನ ವಿಶಿಷ್ಟ ಶೈಲಿಯ ಬೌಲಿಂಗ್ ಶೈಲಿಯ ಮೂಲಕ ಚಿರಪರಿಚಿತ ಶಾಹಿದ್ ಬೌಲಿಂಗ್ ಮುಖಾಂತರ ತನ್ನ ಅದೃಷ್ಟವನ್ನು ಪರೀಕ್ಷೆ ಮಾಡಿಕೊಳ್ತಾ ಇದ್ದಾರೆ. ಬೌಲಿಂಗಾಗಿ ಶಾಹಿದ್.
ಅತ್ಯಾಕರ್ಷಕ ಶೈಲಿಯ ಹೊಡೆತ ಲಾಂಗ್ ಆನ್ ಮುಖಾಂತರ ಬೌಂಡರಿಯ ಗೆರೆಯನ್ನು ದಾಟಿ 4 ಅಂಕಗಳು ಸೇರ್ಪಡೆಗೊಳ್ತಾ ಇದ್ದಾವೆ. ಚೇತು ಬ್ಯಾಟ್ನಿಂದ ಸಿಡಿದ ಚೆಂಡು 17 ಎಸೆತಗಳ ಮುಂದೆ 13 ರನ್ಗಳ ಗುರಿ. विनर्स और बबरू आना रंगा इलेवन जीत जाएंगे अभी. रंगा इलेवन जीत जाएंगे. हाँ इधर खेल रहे बैटिंग है रंगा क्वालिफायर है. ಹದಿನೇಳಕ್ಕೆ 13 ದಾಳಿಯಲ್ಲಿ ಶಾಹಿದ್. ಚೇತು ದಾಂಡಿನಿಂದ ಯಾವುದೇ ರನ್ಗಳು ಬರ್ತಾ ಇಲ್ಲ. ಮತ್ತೆ ದಾಳಿಯಲ್ಲಿ ಶಾಹಿದ್. ಈ ಬಾರಿ ರಕ್ಷಣಾತ್ಮಕ ಶೈಲಿಯ ಆಟ. ತಟ್ಟೆ ಮುಟ್ಟೆ ಓಟ. ಕೇವಲ 1 ಅಂಕ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ. 1 ರನ್ನ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 17. 1 ವಿಕೆಟ್ ನಷ್ಟಕ್ಕೆ. 2ನೇ ಓವರ್ನ ಕೊನೆ 2 ಎಸೆತಗಳು ಬಾಕಿ ಅಲ್ವಾ. ಎಷ್ಟು ಬಾಲ್ ಇದೆ? 14 ಎಸೆತಗಳ ಮುಂದೆ 12 ರನ್ಗಳ ಗುರಿ. ಸ್ಟ್ರೈಕ್ನಲ್ಲಿ ವಸೀಂ. ಶಾಹಿದ್ ಟು ವಸೀಂ. ಈ ಮಧ್ಯೆ ವೈಡ್ನ ಘೋಷಣೆಯನ್ನು ನೀಡ್ತಾ ಇದ್ದಾರೆ ಅಂಪೈರ್. ಮತ್ತೊಂದು ವ್ಯತಿರಿಕ್ತ ಓಟದ ಸೇರ್ಪಡೆ. ಒಂಟೆ ಓಟದ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 18. 1 ವಿಕೆಟ್ ನಷ್ಟಕ್ಕೆ. ಸ್ಟ್ರೈಕ್ನಲ್ಲಿ ವಸೀಂ. ಶಾಹಿದ್ ಖಾತೆಯ 5ನೇ ಎಸೆತ. ಬೌಲ್ಡ್ಗೆ ಬಲಿಯಾಗ್ತಾ ಇದ್ದಾರೆ ವಸೀಂ. ಇಲ್ಲಿ ಕೊಂಚ ಮಟ್ಟಿನ ಹಿಡಿತವನ್ನು ಸಾಧಿಸಿಕೊಳ್ತಾ ಇದ್ದಾರೆ ಶಾಹಿದ್. ತೆರವಾದ ಸ್ಥಾನವನ್ನ ಮಗಿ ತುಂಬುತ್ತಾ ಇದ್ದಾರೆ. ಬೆಂಗಳೂರು ಕಂಡ ಹಿರಿಯ ಆಟಗಾರರಲ್ಲಿ ಒಬ್ಬರು. ಹೆಸರಾಂತ ಆಟಗಾರರು, ಹೆಸರಾಂತ ಟೂರ್ನಿಗಳಲ್ಲಿ ಹಲವಾರು ಸರಣಿ ಶ್ರೇಷ್ಠ ಪ್ರಶಸ್ತಿಗಳನ್ನು ಪಡೆದುಕೊಂಡಂತಹ ಹಿರಿಯ ಆಟಗಾರರು KR ಪುರದ ಮಗಿ ಅವರು ಸ್ಟ್ರೈಕ್ನಲ್ಲಿ. ಫುಲ್ ಟಾಸ್ ಆಗಿ ಬಂದ ಚೆಂಡನ್ನು ಗುರುತಿಸುವಲ್ಲಿ ವಿಫಲತೆಯನ್ನು ಕಂಡ ಮಗಿ ಒಂಟಿ ಓಟಕ್ಕೆ ಸಂತೃಪ್ತಿ. 12 ಎಸೆತಗಳ ಮುಂದೆ 11 ರನ್ಗಳ ಗುರಿ. 10 ರನ್ಗಳ ಗುರಿ, ಕ್ಷಮಿಸಿ. 5ರ ಸರಾಸರಿಯಲ್ಲಿ 2 ಓವರ್ಗಳ ಮುಂದೆ 10 ರನ್ಗಳು. ಆನಂದ್ ಅವರು ಬಾಲಿಂಗು ಈ ಓವರಲ್ಲಿ ಗೇಮ್ ಮುಗಿದ. ಇಲ್ಲೇ ಹುಟ್ಟಿದ್ದ ಬಾರ್ನ್ ಇನ್ ಬೆಂಗಳೂರು. ಬೇರೆ ಬೇರೆ ಟೀಮಲ್ಲಿ ಆಡ್ತಿದ್ದಾರೆ. ಅಂಡರ್ 19, ಅಂಡರ್ 17. ಫಸ್ಟ್ ಇನ್ನ ಡಬಲ್ ಸುತ್ತಿದೆ ನಾನು ಇವಾಗ ಸುತ್ತಲ್ಲ ಅಷ್ಟು.
ಗಾಳಿಯಲ್ಲಿ ಆನಂದ್. ಬಟ್ಟೆ ಇದೆ ಮಾತಾಡ್ದಮ್ಮ ಬೈಕ್ ತಾಗ್ಬಿಡ್ತು. ಆಕರ್ಷಕ ಶೈಲಿಯ ಹೊಡೆತ, ಗಾಳಿಯಲ್ಲಿ ತೇಲಿ ಹೋದ ಚೆಂಡು ಸೀದಾ ಸೀಮಾರೇಖೆ ಅವರ ಭಾಗದಲ್ಲಿ ಸಿಕ್ಸರ್ ದಾಖಲಾಗ್ತಾ ಇದೆ. 10 ಎಸೆತಗಳ ಮುಂದೆ 3 ರನ್ಗಳ ಅವಶ್ಯಕತೆ. ಇನ್ನೊಂದು ಹೊಡೆತ ದುರದೃಷ್ಟವಶಾತ್ ಪೂರ್ವ ಘೋಷಿತ 2 ರನ್ಗಳ ಎಡೆಗೆ. ಟೊಮೆಟೊ ಚೇತು ಅವರ ಕಡೆಯಿಂದ ಆಕರ್ಷಕವಾಗಿ ಸಿಕ್ಸರ್ ಮೂಡಿ ಬಂದಿತ್ತು. 2ನೇ ಸಿಕ್ಸರ್ಗೆ ತೀವ್ರಗತಿಯ ಪ್ರಯತ್ನವನ್ನ ಮಾಡಿದ್ರು. ದುರದೃಷ್ಟವಶಾತ್ ಅದು ಪೂರ್ವ ಘೋಷಿತ 2 ರನ್ಗಳೆಡೆಗೆ. ಈ ಮುಖಾಂತರ 1 ರನ್ ಮಾತ್ರ ಬೇಕಾ? ಮತ್ತೊಂದು ಸಿಕ್ಸರ್ ಮೂಲಕ ಜಯಗೊಳಿಸ್ತಾ ಇದ್ದಾರೆ. ಇಲ್ಲಿ ತಂಡವನ್ನ ವಿಜಯದ ಗಡಿಯನ್ನ ದಾಟಿಸ್ತಾ ಇದ್ದಾರೆ ಟೊಮೆಟೊ ಚೇತು. HK11 ತಂಡದ ಕಪ್ತಾನರು ಆದಷ್ಟು ಬೇಗ ಬರಬೇಕು. HK11 ತಂಡದ ಕಪ್ತಾನರು ಅಲ್ಲ ಕ್ಯಾತ್ಮಾರ್ನಲ್ಲಿ ಮಹೇಶ್ ಅವರು ಆದಷ್ಟು ಬೇಗ ಓಡ್ ಬನ್ನಿ. अशोक भाई कपड़ा दो.